ಓಂ ಶಾಂತಿ. ಅಮೃತ ವೇಳೆಯ ಧ್ಯಾನದ ಸಮಯದಲ್ಲಿ ತೂಕಡಿಕೆ ಬರುವುದು ಸಹಜ. ಅದನ್ನು ತಡೆದು ಧ್ಯಾನದಲ್ಲಿ ಜಾಗೃತರಾಗಿರಲು ಕೆಲವು ಪ್ರಾಯೋಗಿಕವಾಗಿ ಯೋಗ ಯುಕ್ತಿ ಮಾಡೋಣ. ಶಾರೀರಿಕ ಮತ್ತು ಬಾಹ್ಯ ಜಾಗೃತಿ. ಮುಖ ತೊಳೆಯಿರಿ, ತಣ್ಣೀರು ಬಳಸಿ. ತೂಕಡಿಕೆ ಬಂದ ತಕ್ಷಣ ಎದ್ದು ಹೋಗಿ ತಣ್ಣೀರಿನಿಂದ ಕಣ್ಣು ಹಾಗೂ ಮುಖ ತೊಳೆಯಿರಿ. ಧ್ವನಿ ಮತ್ತು ಬೆಳಕು ಸಂಪೂರ್ಣ ಕತ್ತಲೆಯಲ್ಲಿ ಕುಳಿತುಕೊಳ್ಳುವ ಬದಲು ಸಣ್ಣ ನೈಟ್ ಲ್ಯಾಂಪ್ ಅಥವಾ ಕೆಂಪು ಬೆಳಕನ್ನು ಬಳಸಿ. ವಾಕಿಂಗ್ ಅಂದರೆ ಮೆಡಿಟೇಷನ್ ಕಲಿಯೋಣ. ಒಂದು ಕಡೆ ಕುಳಿತರೆ ನಿದ್ರೆ ಬಂದರೆ ಎದ್ದು ನಿಧಾನವಾಗಿ ಕೋಣೆಯಲ್ಲಿ ನಡೆದಾಡುತ್ತಾ ವಾಕಿಂಗ್ ಮಾಡುತ್ತಾ ಯೋಗ ಮಾಡಿ. ಹಾಗೂ ಸ್ಥಳ ಬದಲಾವಣೆ ಅಂದರೆ ಹಾಸಿಗೆಯ ಮೇಲೆ ಎಂದಿಗೂ ಯೋಗಕ್ಕೆ ಕುಳಿತುಕೊಳ್ಳಬೇಡಿ. ಚಾಪೆ ಅಥವಾ ಪ್ರತ್ಯೇಕ ಆಸನ ಹಾಕಿ ಕುಳಿತುಕೊಳ್ಳಿ. ಮನಸ್ಸನ್ನು ಮತ್ತು ಜ್ಞಾನದ ಬಳಕೆಯುಕ್ತ ಕೆಲವು ಉಪಾಯ ಮಾಡೋಣ. ಮನಸ್ಸನ್ನು ಕಂಟ್ರೋಲ್. ಗಟ್ಟಿಯಾಗಿ ಮಾತಾಡಿ ಅಂದರೆ ಮೆಂಟಲ್ ಕನ್ವರ್ಸೇಷನ್. ತಂದೆಯೊಂದಿಗೆ ಮನಸ್ಸಿನಲ್ಲೇ ಗಟ್ಟಿಯಾಗಿ ಮಾತನಾಡಿ. ಬಾಬಾ, ನಾನು ನಿಮ್ಮ ಮಗು ಎಂದು ಸಂಭಾಷಣೆ ಮಾಡಿ. ನಂತರ ಸ್ವಮಾನಗಳ ಅಭ್ಯಾಸ ಮಾಡುವುದು. ನಾನು ಜಾಗೃತ ಆತ್ಮ, ಶಕ್ತಿಶಾಲಿ ಆತ್ಮ ಎಂಬ ದೃಢ ಸಂಕಲ್ಪಗಳನ್ನು ಪುನರಾವರ್ತಿಸಿ. ಚಿತ್ರ ಮತ್ತು ಜ್ಞಾನದ ಸಹಾಯ ಮಾಡಿಕೊಳ್ಳೋಣ. ಕಣ್ಣು ಮುಚ್ಚಿದರೆ ನಿದ್ರೆ ಬರುವುದು. ಅದಕ್ಕೋಸ್ಕರ ಕಣ್ಣು ತೆಗೆದು ಯೋಗ ಅಂದರೆ ಪರಂಧಾಮದ ಅಥವಾ ಬಾಬಾರವರ ಚಿತ್ರವನ್ನು ತೆರೆದ ಕಣ್ಣುಗಳಿಂದ ನೋಡುತ್ತಾ ರಾಜಯೋಗ ಅಭ್ಯಾಸ ಮಾಡಿ. ರಾತ್ರಿ ಮಲಗುವ ಮುನ್ನ ಕೆಲವು ನಿಯಮಗಳನ್ನು ಇಟ್ಟುಕೊಳ್ಳಿ. ಸಾತ್ವಿಕ ಹಾಗೂ ಲಘು ಆಹಾರ ಉಪಯೋಗ ಮಾಡೋಣ. ರಾತ್ರಿ ತಡವಾಗಿ ಅಥವಾ ಅತಿಯಾದ ತಮೋಪ್ರಧಾನ ಯಾವುದೆಂದರೆ ಖಾರ, ಎಣ್ಣೆ ಆಹಾರ ತಿಂದರೆ ಇಂತಹದ್ದು ಬೆಳಿಗ್ಗೆ ನಿದ್ರೆ ಬರುತ್ತದೆ. ಅದಕ್ಕೋಸ್ಕರ ಸರಿಯಾದ ಸಮಯಕ್ಕೆ ನಿದ್ರೆ. ರಾತ್ರಿ ಕನಿಷ್ಠ 6 ರಿಂದ 7 ಗಂಟೆಗಳ ವಿಶ್ರಾಂತಿ ಪಡೆಯಲು ಬೇಗನೆ ಮಲಗುವ ಅಭ್ಯಾಸವನ್ನು ಇಟ್ಟುಕೊಳ್ಳಿ. ಪರಂಧಾಮ ಶಾಂತಿಧಾಮದ ಕಲ್ಪನೆ ಅಥವಾ ವಿಜುವಲೈಸೇಷನ್ ಎಂದರೆ ಬುದ್ಧಿಯ ಕಣ್ಣಿನಿಂದ ನಮ್ಮ ನಿಜವಾದ ಮನೆ ಮತ್ತು ಪರಮಾತ್ಮನ ಧಾಮವನ್ನು ಸ್ಪಷ್ಟವಾಗಿ ದರ್ಶಿಸುವುದು. ಇದನ್ನು ನಾವು ಮೆಟ್ಟಲಾಗಿ ಅಭ್ಯಾಸ ಮಾಡೋಣ. ಭೌತಿಕ ಪ್ರಪಂಚದಿಂದ ಮುಕ್ತಿ. ಕಣ್ಣುಗಳು ತೆರೆದಿರಲಿ. ನಿಮ್ಮ ಗಮನವನ್ನು ದೇಹದಿಂದ ಹಣೆ ಅಂದರೆ ಭ್ರುಕುಟಿಯ ಮಧ್ಯಕ್ಕೆ ತನ್ನಿ. ನಾನು ಈ ದೇಹವಲ್ಲ, ಒಂದು ದಿವ್ಯ ಪ್ರಕಾಶಮಯ ಜ್ಯೋತಿರ್ಬಿಂದು ಆತ್ಮ ಎಂದು ಭಾವಿಸಿ. ಭೂಮಿ, ಗಿಡ, ಮರ, ದೇಹ
ಪ್ರಪಂಚದ ಎಲ್ಲ ಶಬ್ದಗಳು ಮತ್ತು ಆಲೋಚನೆಗಳಿಂದ ಮೆಲ್ಲನೆ ಮೇಲೆದ್ದು ಹೊರಡುತ್ತಿದ್ದೇನೆ ಎಂದು ಕಲ್ಪಿಸಿಕೊಳ್ಳಿ ಹಾಗೂ 3 ಲೋಕಗಳನ್ನು ದಾಟುವ ಅನುಭವ ಮಾಡಬೇಕು. ಅಂದರೆ ಮೊದಲು ನಾವು ಇಲ್ಲಿ ಈ ಜಗತ್ತು ಸ್ಥೂಲ ಲೋಕ, ಸಾಕಾರ ಲೋಕ, ನೀವು ಭೂಮಿಯನ್ನು ಬಿಟ್ಟು ಸೂರ್ಯ, ಚಂದ್ರ, ನಕ್ಷತ್ರಗಳನ್ನು ದಾಟಿ ಮೇಲಕ್ಕೆ ಹೋಗುತ್ತಿದ್ದೀರಿ. ಸಂಕಲ್ಪ ಭಾಷೆ, ಸಂಕಲ್ಪದಿಂದ ನಂತರ ಸೂಕ್ಷ್ಮ ಲೋಕ, ಅದು ನಕ್ಷತ್ರಗಳಿಗಿಂತಲೂ ಮೇಲಿರುವ ಬಿಳಿ ದಿವ್ಯ ಪ್ರಕಾಶದ ಲೋಕವನ್ನು, ಅದಕ್ಕೆ ಫರಿಷ್ತಾ ಲೋಕ, ಅದು ದಾಟುತ್ತಿದ್ದೀರಿ. ಮೇಲಕ್ಕೆ ಪಯಣ ಸಾಗುತ್ತಿದೆ. ಪರಮಧಾಮ, ನಿರಾಕಾರ ಲೋಕ ಎಲ್ಲವನ್ನು ದಾಟಿ ಕೊನೆಗೆ ಅತ್ಯಂತ ಎತ್ತರದಲ್ಲಿರುವ ಕೆಂಪು ಮತ್ತು ಬಂಗಾರದ ಬಣ್ಣದ ರೆಡ್ ಗೋಲ್ಡನ್ ಲೈಟ್, ಶಾಂತಿಯುತ ಪ್ರಕಾಶದಿಂದ ತುಂಬಿರುವ ಲೋಕವನ್ನು ತಲುಪುತ್ತಿದ್ದೀರಿ. ಪರಂಧಾಮದ ದೃಶ್ಯ ಕಲ್ಪನೆ, ವಿಜುವಲೈಜೇಷನ್ ಆಫ್ ಪರಂಧಾಮ. ನಾವು ಅಖಂಡ ಶಾಂತಿ, ಇಲ್ಲಿ ಯಾವುದೇ ಶಬ್ದವಿಲ್ಲ, ಗಾಳಿಯಿಲ್ಲ, ಸಂಕಲ್ಪಗಳ ಗೊಂದಲವಿಲ್ಲ, ಸದಾ ಮೌನ ಮತ್ತು ಪರಮಶಾಂತಿ ನೆಲೆಸಿದೆ. ಆತ್ಮಗಳ ಲೋಕ, ಪ್ರಕಾಶಮಾನವಾದ ಆ ಕೆಂಪು ಲೋಕದಲ್ಲಿ ಕೋಟ್ಯಂತರ ನಕ್ಷತ್ರಗಳಂತೆ ಜ್ಯೋತಿರ್ಬಿಂದು ಆತ್ಮಗಳು, ಸಾಲಿಗ್ರಾಮ್ಗಳು ಪ್ರಶಾಂತವಾಗಿ ತಮ್ಮ ಮನೆಗಳಲ್ಲಿ ನೆಲೆಸಿವೆ. ಪರಮಾತ್ಮ ಶಿವಬಾಬಾ ಆ ಎಲ್ಲ ಆತ್ಮಗಳ ನಡುವೆ ಸೂರ್ಯನಿಗಿಂತಲೂ ತೇಜೋಮಯವಾದ ಆದರೆ ತಂಪಾದ ದಿವ್ಯ ಜ್ಯೋತಿರ್ಬಿಂದುವಾಗಿ ಜ್ಞಾನಸಾಗರ ಹಾಗೂ ಶಾಂತಿ ಸಾಗರನಾದ ಶಿವಬಾಬಾ ಹೊಳೆಯುತ್ತಿದ್ದಾರೆ. ಶಕ್ತಿ ಮತ್ತು ಶಾಂತಿಯ ಅನುಭೂತಿ. ನೀವು ಬಾಬಾರವರ ಸಮ್ಮುಖದಲ್ಲಿ ನಿಂತು ಅವರತ್ತಲೇ ನೋಡುತ್ತಿದ್ದೀರಿ, ಅವರನ್ನೇ ಕಾಣುತ್ತಿದ್ದೀರಿ. ಶಿವಬಾಬಾರವರಿಂದ ಶಾಂತಿ, ಪವಿತ್ರತೆ ಮತ್ತು ಮಹಾಶಕ್ತಿಯ ಕೆಂಪು ಬಂಗಾರದ ಪ್ರಕಾಶದ ಕಿರಣಗಳು, ರೇಸ್ ಆಫ್ ಲೈಟ್ ಶವರ್ನಂತೆ ನಿಮ್ಮ ಮೇಲೆ ಬೀಳುತ್ತಿವೆ. ಆ ಪ್ರಕಾಶವು ನಿಮ್ಮ ಆತ್ಮದ ಪ್ರತಿಯೊಂದು ಕೋನವನ್ನು ಸ್ವಚ್ಛಗೊಳಿಸಿ ನಿಮ್ಮನ್ನು ಸಂಪೂರ್ಣ ಶಾಂತ ಹಾಗೂ ಪವಿತ್ರಗೊಳಿಸುತ್ತಿದೆ ಎಂದು ಅನುಭವಿಸಿ. ದಿನವೂ ಕೆಲವು ನಿಮಿಷಗಳು ಈ ರೀತಿ ಪರಮಧಾಮದ ಪ್ರಯಾಣ ಮಾಡುವುದರಿಂದ ಮನಸ್ಸಿಗೆ ಅಪಾರವಾದ ಶಾಂತಿ ಮತ್ತು ಶಕ್ತಿ ಸಿಗುತ್ತದೆ. ಓಂ ಶಾಂತಿ. ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಹೆಚ್ಚಿನ ವಿಡಿಯೋಗಳ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ತಮಗೆ ವಿಡಿಯೋ ನೋಟಿಫಿಕೇಷನ್ ಸಿಗ್ತಾ ಇರುವುದು